ನಮಸ್ಕಾರ. ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಎಸ್ ನಿಂಗಾನೆ ಬೆಳಗಾವಿ DFO ಆಗಿ ಬಂದಿದ್ದಾರೆ. ಅದಕ್ಕಿಂತ ಮೊದಲು ಕಾಕ್ತಿಯಲ್ಲಿದ್ದರು, ತದನಂತರ ಖಾನಾಪುರಕ್ಕೆ ಹೋದರು, ನಂತರ ಶಿರ್ಸಿಯಿಂದ ಇಲ್ಲಿ ಬಂದಿದ್ದಾರೆ. ಅದಕ್ಕಿಂತ ಮೊದಲು ದಾಂಡೇಲಿಗಿದ್ದರು. ಹಾಗಾದ್ರೆ ಇವರು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಗಳಿಸಿ ಎಲ್ಲಿ ಇಟ್ಟಿದ್ದಾರೆ ಅಂತಂದರೆ ಕೆಲವೊಂದು ಬೇವರೇಜ್ಗಳಲ್ಲಿ, ನಂತರ ಅನೇಕ ಸ್ಥಳಗಳಲ್ಲಿ ಇಟ್ಟಿದ್ದಾರೆ. ನಾವು ಇನ್ನೊಮ್ಮೆ ವರದಿ ಮಾಡ್ತೇವೆ. ಯಾಕಂದರೆ ಲೋಕಾಯುಕ್ತ ಕೂಡ ದೂರು ಸಲ್ಲಿಸುವಂಥ ಒಂದು ವಿಚಾರವನ್ನು ನಾವು ಕೂಡ ಮಾಡಿದ್ದೇವೆ. ಯಾಕಂದರೆ ಲೋಕಾಯುಕ್ತರು ಏನು ಕೇಳ್ತಾರೆ, ಎಲ್ಲ ಡಿಟೇಲ್ ಕೇಳ್ತಾರೆ ಮತ್ತು ಸಾಕ್ಷಿ ಆಧಾರಗಳನ್ನು ಕೇಳ್ತಾರೆ, ಪತ್ರಗಳನ್ನು ಕೇಳ್ತಾರೆ. ಸುಮ್ಮನೆ ಆರೋಪ ಮಾಡಿದರೆ ಅವ್ರು ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಆ ಕಾಗದ ಪತ್ರಗಳನ್ನು ರೆಡಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಹಾಗಾದರೆ ಇವರ SS ನಿಂಗಾನಿ ಹಿಂದೆ ಯಾರಿದ್ದಾರೆ ಅಂತಂದರೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವರೇ ಇಲ್ಲಿ DFO ಆಗಿ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದಾರೆ. ಹಾಗಾದರೆ ಇಲ್ಲಿ DFO ಆಗಲಿಕ್ಕೆ ಎಷ್ಟು ಕೋಟಿ ಕೊಟ್ಟು ಬಂದರು? ಯಾಕಂದರೆ ಈಗ DFO ಪೋಸ್ಟಿಗೆ, ACF ಪೋಸ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಕೊಟ್ಟು ಬರಬೇಕಾಗ್ತದೆ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ 20% ಅರಣ್ಯ ನಾಶ ಆಗಲಿಕ್ಕೆ ಕಾರಣ ಯಾರು? ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಅರಣ್ಯ ಅಧಿಕಾರಿಗಳು. ಖಾನಾಪುರದಲ್ಲಿದ್ದಾಗ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಇವರು ಮಾಡಿದ್ದಾರೆ. ತದನಂತರ ದಾಂಡೇಲಿಯಲ್ಲಿ ದೊಡ್ಡ ಅರಣ್ಯ ಪ್ರದೇಶದು, ಅಲ್ಲಿ ಕೂಡ ಸರ್ಕಾರದ ಯೋಜನೆಗಳನ್ನು ತನ್ನ ಕಿಸೆ ಹಾಕಿಕೊಂಡಿದ್ದಾರೆ. ಅಲ್ಲಿ ಕೂಡ 1-2-3 ಕಂಪ್ಲೇಂಟ್ ಆಗಿತ್ತು, ಅದನ್ನು ಮುಚ್ಚಿ ಹಾಕಿದರು. ಶಿರ್ಸಿಯಲ್ಲಿ ಬಂದರು, ಶಿರ್ಸಿಯಲ್ಲಿ ಕೂಡ ಅದಾಗಿತ್ತು. ಈಗ ಬೆಳಗಾವಿಯಲ್ಲಿ ಬಂದು ಏನು ಮಾಡ್ತಾರೆ ಕಾದು ನೋಡ್ಬೇಕು. ಯಾಕಂದ್ರೆ ಹನುಮಾನ್ ನಗರದಲ್ಲಿ ಅವರು 2-3 ಕೋಟಿನೋ ಮನೆ ಕಟ್ಟಿದ್ದಾರೆ. ಅದು ಅಲ್ಲದೆ ಆಸ್ತಿ ಪಾಸ್ತಿನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹಾಗಾದರೆ ಇಂಥ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರು ಬೆಂಬಲ ಯಾಕೆ ಕೊಟ್ಟರು ಅಂತಂದರೆ ಸ್ವಕಾಷ್ಟ ರಾಮೋಶಿ ಜನಾಂಗದವರು. ತಮಗೆ ಯಾರು ಬೇಕು, ಸತೀಶ್ ಜಾರಕಿಹೊಳಿ ಹೆಂಗೆ ಮಾಡ್ತಾರೆ, ತಮಗೆ ಯಾರು ಬೇಕು ಅವರು ಎಲ್ಲವನ್ನು ಬೆಳಗಾವಿ ಜಿಲ್ಲೆ ನೋಡ್ರಿ, ಎಲ್ಲ ಕೀ ಪೋಸ್ಟದಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರೇ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿಲ್ಲ, 2ನೇ ದರ್ಜೆ 3ನೇ ದರ್ಜೆ ಅಥವಾ CPI DSPಗೆ ಸೀಮಿತ, ಇವ್ರು ಏನೂ ನಡೆಯೋದಿಲ್ಲ. ಆದರೂ ಕೂಡ ಇವರು ಕೂಡ ಒಳ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಮುಖ್ಯ ಪ್ರಶ್ನೆ ಅಂತಂದರೆ ಬೆಳಗಾವಿ DFO ಆಗಿ ವರ್ಗಾಗಿ ಬಂದಂಥ SS ನಿಂಗಾನಿ ಅವರು ಎಷ್ಟೊಂದು ಪ್ರಾಮಾಣಿಕರು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ನಾವು ಹೇಳ್ತೇವೆ. ಯಾಕಂದರೆ ಒಂದು ವಿಡಿಯೋದಲ್ಲಿ ಇವ್ರನ್ನೇ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅನೇಕ ಕಾಗದ ಪತ್ರಗಳು ಸಿಕ್ಕಿದ್ರು ಕೂಡ ಅರ್ಧ ಕಾಗದ ಪತ್ರಗಳಿವೆ. ಆ ಅರ್ಧ ವರದಿಯನ್ನು ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆದರೂ ಕೂಡ ಖಂಡಿತ ಇನ್ನೊಂದು 4-5 ದಿವಸದಲ್ಲಿ ಸ್ಪಷ್ಟವಾದಂಥ ವರದಿಯನ್ನು ನಾವು ನೀಡ್ತೇವೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಇವರು ಬೆಂಬಲಕ್ಕೆ ಯಾಕೆ ನಿಂತರು ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಯಾವ ರೀತಿಯಲ್ಲಿ ಇವ್ರನ್ನ ಕರೆದುಕೊಂಡು ಬಂದರು, ಇಲ್ಲಿದ್ದಂಥ DFOನ ಎಲ್ಲಿ ವರ್ಗ ಮಾಡಿದರು, ಅದೆಲ್ಲವನ್ನು ಇನ್ನು ಈ ಅರಣ್ಯ ಇಲಾಖೆಯ ಕಂಪೌಂಡದಲ್ಲಿ ಅನೇಕ ಜನ ACFಗಳಿದ್ದಾರೆ, 2-3 ಜನ ಭ್ರಷ್ಟಿದ್ದಾರೆ. ಅದನ್ನು ಕೂಡ 2-3 ದಿವಸದಲ್ಲಿ ಅವು ಕೂಡ ವರದಿಯನ್ನು ಮಾಡ್ತೇವೆ. ನಿನ್ನೆ ಒಂದು ವರದಿ ಮಾಡಿದ್ದು ನಾವು. ಆ ವರದಿಗೆ ಸ್ಪಂದಿಸಿದಂಥ ಅನೇಕರು ಕಾಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನು ಫೇಸ್ಬುಕ್ಕಲ್ಲಿ ಮಾಡಿದ್ದು. ಅದನ್ನು ಈಗ SS ನಿಂಗಾನಿ ಅವರು ಇಲ್ಲಿ ಯಾವ ರೀತಿ ಆಡಳಿತ ನಡೆಸ್ತಾರೆ ಕಾದು ನೋಡಬೇಕು. ವಿವರಣೆ ಸಂಪೂರ್ಣವಾದಂಥ ವಿವರಣೆ ಇನ್ನೊಂದು ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಅಭಿಪ್ರಾಯದಂತೆ ನಾವು ಬರ್ತೇವೆ. ನಿಂಗಾನಿ ನಾನ್ IFS ಅಂದರೆ ಯಾವ ರೀತಿ ಎಡಿಷನಲ್ಸ್ ಬರ್ತಾರೆ ಆ ರೀತಿ. ಇನ್ನು ಮುಂದಿನ 2 ವಿಡಿಯೋದಲ್ಲಿ ಶಿಶಿಯಪ್ಪ ಮಂಜುನಾಥವ್ರ ಬಗ್ಗೆ ಹೇಳ್ತೇವೆ, ಎಷ್ಟೊಂದು ಕಡು ಭ್ರಷ್ಟ ಅಂತೇಳಿ. ಇದಾದ ನಂತರ ಬೆಳಗಾವಿ ಸಿಟಿ ರೇಂಜ್ದ ಪ್ರಶಾಂತ ಗೌರಾಣಿ ಬಗ್ಗೆನೂ ಹೇಳ್ತೇವೆ. ನೀವು ಅನ್ಬೋದು ಒಬ್ಬರ ಬಗ್ಗೆನೇ ಯಾಕೆ ವರದಿ ಮಾಡ್ತೀರ ಅಂತೇಳಿ. ಇಲ್ಲ, ಅರಣ್ಯ ಇಲಾಖೆಯಲ್ಲಿ ನಮಗೇನು ಮಾಹಿತಿ ಬಂದಿತ್ತು ಆ ಮಾಹಿತಿಯನ್ನು ಆಧರಿಸಿ ನಾವು ಮಾಡಬೇಕು. ಎಲ್ಲರ ವಿರುದ್ಧ ಮಾಡಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರ ನಂತರ ಈ 3 ಜನರ ವಿರುದ್ಧ ಒಂದೊಂದು ಎಪಿಸೋಡನ್ನು ನಾವು ಮಾಡ್ತೇವೆ. ವಿರುದ್ಧ ಅಂತಂದರೆ ಸತ್ಯ ಘಟನೆ ನಿಮ್ಮ ಮುಂದೆ ತಂದು ಇಡ್ತೇವೆ. ನಾವು ತಮ್ಮನ್ನು ಬೇಡಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.